ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೇರ್ಬಾಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಾಯಿ ಬಾಲ ಯಾವತ್ತಿದ್ರೂ ಕೂಡ ಡೊಂಕೆ, ಆದರೆ ಪಾಕಿಸ್ತಾನ ಅನ್ನೋ ನಾಯಿ ಬಾಲ ಮಾತ್ರ ಡೊಂಕಾಗಿಲ್ಲ. ಯಾಕಂದ್ರೆ ಇದು ದೊಡ್ಡ ಸರ್ಕಲ್ ಆಗಿಬಿಟ್ಟಿದೆ. ಅದೇನು ಮಾಡಿದ್ರು ನೆಟ್ಟಗೆ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆಲ್ ಆಫ್ ಎ ಸಡನ್ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಯುದ್ಧಕ್ಕೆ ಬ್ರೇಕ್ ಬೀಳುತ್ತೆ. ಟ್ರಂಪ್ ದೊಡ್ಡದಾಗಿ ನಾನು ಮಧ್ಯಸ್ಥಿಕೆ ವಹಿಸಿ ಯುದ್ಧವನ್ನು ನಿಲ್ಲಿಸಿದ್ದೇನೆ ಅಂತ ಟ್ವೀಟ್ ಮಾಡಿ ಜಗತ್ತಿನ ಮುಂದೆ ಪೋಸ್ ಕೊಡ್ತಾರೆ. ಆದರೆ ಕದನ ವಿರಾಮ ಆದ ಎರಡೇ ತಾಸಿನಲ್ಲಿ ಪಾಕಿಸ್ತಾನದಿಂದ ಮತ್ತೆ ದಾಳಿ ಶುರುವಾಗುತ್ತೆ. ಕದನ ವಿರಾಮವನ್ನು ಲೆಕ್ಕಕ್ಕೆ ಇಲ್ದಂಗೆ ಪಾಕಿಸ್ತಾನ ಮಾಡಿಬಿಟ್ಟಿದೆ. ಇದು ಮಹಾಯುದ್ಧದ ಮುನ್ಸೂಚನೆ. ಇದು ಮೋದಿಗೆ ಶಹಬಾಜ್ ಮಾಡಿದ ಚಾಲೆಂಜು. ಇದು ವಿಶ್ವದ ಮುಂದೆ ಟ್ರಂಪ್ಗೆ ಪಾಕಿಸ್ತಾನ ಮಾಡಿದಂತಹ ಅತಿ ದೊಡ್ಡ ಅವಮಾನ, ದೊಡ್ಡ ಮರ್ಯಾದೆ ಇವತ್ತು ಬೀದಿ ಪಾಲಾಗಿದೆ. ಕದನ ವಿರಾಮ ಮಾಡಿ ಮಧ್ಯಸ್ಥಿಕೆ ವಹಿಸಿದ್ದೆ ಅಂತ ಟ್ವೀಟ್ ಮಾಡಿದ್ರಲ್ಲ, ಈಗ ಎಲ್ಲಿ ಹೋಯ್ತು ಆ ಕದನ ವಿರಾಮ? ನರಿ ಬುದ್ಧಿಯ ಪಾಕಿಸ್ತಾನ ಎಲ್ಲಿ ಬಿಡುತ್ತೆ ತನ್ನ ಮೋಸದ ಚಾಳಿಯನ್ನ? ಉಲ್ಲಂಘನೆ ಮಾಡೇ ಬಿಡ್ತು ನೋಡಿ ಈಗ ಕದನ ವಿರಾಮ. ಪಾಕಿಸ್ತಾನ ಟ್ರಂಪ್ ಮರ್ಯಾದೆಯನ್ನ 2 ಗಂಟೆ ಕೂಡ ಇರೋಕೆ ಬಿಟ್ಟಿಲ್ಲ. ಈ ವಿಷಯ ಖಂಡಿತ ನಗೋದಲ್ಲ, ಆದರೂ ಅಮೇರಿಕಾದ ಬಗ್ಗೆ ನಗು ಬರ್ತಾ ಇದೆ. ಈ ಹಿಂದೆ ಆಗಿದ್ದ ಒಂದು ವಿಷಯದ ಬಗ್ಗೆ ನೋಡೋದಾದ್ರೆ, ಹಿಂದೊಮ್ಮೆ ಅಮೇರಿಕ ಭಾರತಕ್ಕೆ ಹೇಳುತ್ತೆ, ಇರಾನ್ನಿಂದ ನೀವು ಅಂದ್ರೆ ಭಾರತ ತೈಲವನ್ನ ಖರೀದಿ ಮಾಡಬೇಡಿ ಅಂತ. ಆದ್ರೆ ಮೋದಿಜಿ ಅದಕ್ಕೆ ಕ್ಯಾರೆ ಅನ್ನದೆ ಇವತ್ತಿನವರೆಗೂ ಕೂಡ ಇರಾನ್ನಿಂದಲೇ ಪೆಟ್ರೋಲ್ ಖರೀದಿ ಮಾಡ್ತಾ ಇದೆ. ಅಮೇರಿಕ ಭಾರತಕ್ಕೆ ಹೇಳ್ತು ರಷ್ಯಾದ ಜೊತೆ ಸಂಬಂಧ ಇಟ್ಕೊಳ್ಬೇಡಿ ಅಂತ. ಆದರೆ ಸಂಬಂಧದ ಜೊತೆ ಕಡಿಮೆ ಬೆಲೆಯಲ್ಲಿ ತೈಲವನ್ನು ಕೂಡ ಭಾರತ ರಷ್ಯಾದಿಂದ ಖರೀದಿ ಮಾಡುತ್ತೆ. ಅಮೇರಿಕ ಭಾರತಕ್ಕೆ ಹೇಳುತ್ತೆ ಉಕ್ರೇನ್ ಪರ ಮಾತಾಡೋದಕ್ಕೆ. ಆದರೆ ಭಾರತ ಆ ಮಾತನ್ನು ಯಾವತ್ತೂ ಕೂಡ ಕೇಳದೇ ಇಲ್ಲ. ಆಗ ಈ ಮಾತನ್ನೇ ಕೇಳದ ಭಾರತ ಇವತ್ತು ಯುದ್ಧದ ಸಮಯದಲ್ಲಿ ಅಮೇರಿಕದ ಮಾತನ್ನ ಕೇಳಿಬಿಡ್ತಾ. ಭಾರತ ಕದನ ವಿರಾಮದ ಬಗ್ಗೆ ಕಳೆದ ರಾತ್ರಿವರೆಗೂ ಒಂದು ಮಾತು ಕೂಡ ಆಡಿರಲಿಲ್ಲ. ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಇದುವರೆಗೆ ಭಾರತದ ಕಡೆಯಿಂದ ಕೊಟ್ಟಿರಲಿಲ್ಲ. ಭಾರತ ಪ್ರತಿದಿನ ಪ್ರತಿ ಕ್ಷಣ ಕೂಡ ಭಯೋತ್ಪಾದಕರನ್ನ ಹುಡುಕಿ ಕೊಲ್ತೇವೆ ಅನ್ನೋದನ್ನೇ ಹೇಳ್ತಾ ಬಂದಿತ್ತು. ಆದರೆ ಪಾಕಿಸ್ತಾನ ಮೊದಲಿಂದಲೂ ಕೂಡ ಶಾಂತಿ ಮಾತುಕತೆಗೆ ರೆಡಿ ಅಂತಾನೆ ಹೇಳ್ತಾ ಇತ್ತು. ಪಾಕಿಸ್ತಾನ ಯಾವಾಗಲೂ ಮಾತು ತಪ್ಪೋ ಜಾಯ್ಮಾನ್ದವರು. ಕೇಜ್ರಿವಾಲ್ ಯೂಟರ್ನ್ ಆದರೆ ಪಾಕಿಸ್ತಾನ ಸರ್ಕಲ್ ಇದ್ದಂಗೆ. ಟ್ರಂಪ್ ಮೋದಿ ಜೊತೆ ಮಾತುಕತೆ ನಡೆಸಿ ಕದನ ವಿರಾಮ ಮಾಡಿಸಿದ್ರು. ಆದರೆ ಪಾಕಿಸ್ತಾನ 2 ಗಂಟೆಯೂ ತಡೆಯದೆ ವೆಯ್ಟ್ ಮಾಡಿ ಡ್ರೋನ್ ಬಿಡ್ತಾರೆ. ಪಾಕಿಸ್ತಾನದ ಬಾಯಲ್ಲಿ ಸತ್ಯ ಬರೋದು ಹಾಗೂ ಪ್ರಳಯ ಆಗೋದು ಒಂದೇ. ಇದೊಂಥರ ಸುಳ್ಳಿನ ದೇಶ. ಈ ತರಹದ ವಿಷಯಗಳನ್ನ ಭಾರತೀಯ ಸೇನೆ ಎಷ್ಟು ಅಂತ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ? ಇದು ನಮ್ಮನ್ನ ಹೊಡೆದು ಹಾಕಿ ಅಂತ ಅವರೇ ಆಹ್ವಾನ ಕೊಟ್ಟಂಗಾಗಿದೆ. ಭಾರತ ಪಾಕ್ಗೆ ಕೊಟ್ಟಿದ್ದ ಅವಕಾಶವನ್ನ ಕಳ್ಕೊಂಡಿದೆ. ಮತ್ತೆ ಅದೇ ನರಿಬುದ್ಧಿಯನ್ನು ತೋರಿಸ್ತಿದೆ. ಈಗೇನಾದರೂ ಮತ್ತೆ ಅಮೆರಿಕ ಮಧ್ಯಸ್ಥಿಕೆಯನ್ನು ವಹಿಸೋದಕ್ಕೆ ಬಂದರೆ ಭಾರತ ಖಂಡಿತ ಕೇಳೋದಿಲ್ಲ. ಕದನ ವಿರಾಮಕ್ಕೆ ಭಾರತ ಒಪ್ಪಿಗೆ ನೀಡಿದೆ ಅಂದಾಗಲೇ ಆಶ್ಚರ್ಯ ಆಗಿತ್ತು. ಮೋಸ್ಟ್ಲಿ ಜಿಯೋ ಪೊಲಿಟಿಕಲಿ ಥಿಂಗ್ಸ್ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಭಾರತಕ್ಕೆ ನಂಬಿಸಿ ಪಾಕ್ ದ್ರೋಹ ಮಾಡ್ತು. ಪಾಕಿಸ್ತಾನ ಈ 2 ಗಂಟೆ ಸಮಯವನ್ನು ಯಾಕಾಗಿ ತೆಗೆದುಕೊಳ್ತು ಅಂದರೆ, ತನ್ನ ಮಿಲಿಟರಿ ಶಿಪ್ಮೆಂಟ್ಗಳನ್ನು ಪ್ಲೇಸ್ಮೆಂಟ್ ಮಾಡೋದಕ್ಕೆ ಪಾಕಿಸ್ತಾನಕ್ಕೆ ಈ 2 ತಾಸು ಟೈಮ್ ಬೇಕಾಗಿತ್ತು. ಮಿಲಿಟರಿ ಶಿಪ್ಮೆಂಟ್ ಪ್ಲೇಸ್ಮೆಂಟ್ ಮಾಡಿಕೊಂಡು ನಂತರ ಭಾರತದ ಕಡೆ ಪಾಕಿಸ್ತಾನ ದಾಳಿಯನ್ನು ಮಾಡುತ್ತೆ. ಇದು ಅಸಲಿ ವಿಷಯ. ಇದರ ಜೊತೆಗೆ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳ ಕೊರತೆ ಕೂಡ ಆಗಿತ್ತು. ಇದನ್ನ ಹೊರಗಿಂದ ತರಿಸ್ಕೊಳ್ಳೋ ಅವಶ್ಯಕತೆ ಕೂಡ ಪಾಕಿಸ್ತಾನಕ್ಕಿತ್ತು. ಅದಲ್ಲದೆ ಪಾಕಿಸ್ತಾನಕ್ಕೆ ಪೆಟ್ರೋಲಿಯಂನ ಅಭಾವ ಕೂಡ ಶುರುವಾಗಿತ್ತು. ಇದೆಲ್ಲ ಕಾರಣದಿಂದ ಪಾಕಿಸ್ತಾನ 2 ಗಂಟೆ ವಿರಾಮವನ್ನು ತೆಗೆದುಕೊಂಡು ಮತ್ತೆ ಕಂತ್ರಿ ಬುದ್ಧಿಯನ್ನು ತೋರಿಸುತ್ತೆ. ಇಡೀ ಭಾರತ ರಾತ್ರಿ ಏನಾಗುತ್ತೆ ಅಂತ ಕಾಯ್ಕೊಂಡಿತ್ತು. ಆದರೆ ಪಾಕಿಸ್ತಾನ ಕಂತ್ರಿ ಬುದ್ಧಿ ತೋರಿಸೇ ಬಿಡ್ತು. ವೀಕ್ಷಕರೇ, ನಮ್ಮಲ್ಲೊಂದು ಮಾತಿದೆ, ಯಾವುದೇ ಹುಳ ಅಥವಾ ಪ್ರಾಣಿಯನ್ನಾಗಲಿ ಸಾಯಿಸಿದ ಮೇಲೆ ಪೂರ್ತಿಯಾಗಿ ಸಾಯಿಸ್ಬಿಡ್ಬೇಕು, ಅರ್ಧ ಜೀವ ಮಾಡಿ ಬಿಡಬಾರ್ದು ಅಂತ ಹೇಳ್ತಾರೆ. ಹಾಗೆ ಶತ್ರುವನ್ನು ಕೂಡ ಯಾವಾಗಲೂ ಮಧ್ಯ ದಾರಿಯಲ್ಲಿ ಬಿಟ್ಟು ಬರಬಾರ್ದು. ಅವರೇನಾದರೂ ಮುಂದೆ ಅನಾಹುತ ಮಾಡಿಬಿಡ್ಬೋದು. ಅದಕ್ಕಾಗಿ ಪೂರ್ತಿ ಸರ್ವನಾಶ ಮಾಡಿನೇ ಬರಬೇಕು.
ಪಾಕನ್ನು ಭಾರತ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ. ಅವರನ್ನು ಬಿಡೋ ಮಾತೇ ಇಲ್ಲ. ಮೋದಿ ಅವರು ಭಾರತೀಯ ಸೇನೆಗೆ ಈಗಾಗಲೇ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ಯಾವುದಕ್ಕೂ ಕಾಯಬೇಡಿ, ಹೊಡೆದು ಹಾಕಿ ಎಂದಿದ್ದಾರೆ. ಯುದ್ಧದ ಸಮಯದಲ್ಲಿ ಕರುಣೆಗೆ ಜಾಗ ಇರಲೇಬಾರದು. ಸಾವಿರಾರು ವರ್ಷಗಳಿಂದ ಸುಳ್ಳು ಹೇಳ್ಕೊಂಡು ಬಂದಿರೋ ದೇಶದ ಮಾತು ನಂಬಿರೋದು ನಮ್ಮದೇ ತಪ್ಪು. ಇದರ ಮಧ್ಯೆ ಪಾಕ್ PM ಹೇಳಿಕೆ ಕೊಡ್ತಾನೆ, ನಾವು ಯುದ್ಧವನ್ನು ಗೆದ್ದಿದ್ದೀವಿ ಅಂತ. This is against our principles. We have been successful in our principles and we have done the same with the enemy. What with a very respected nation does, and this is also a success for the army, and the whole Pakistani nation has become successful and we have won. This is victory. This is great, and this is, we are very very thankful. ಜೊತೆಗೆ ಆ ಆಸಿಮ್ ಮುನೀರನ ಲೀಡರ್ಶಿಪ್ ಅನ್ನ ಹೊಗಳಿ ಕೃತಜ್ಞತೆ ಕೂಡ ಸಲ್ಲಿಸ್ತಾನೆ. ಇವರನ್ನು ನೋಡಿದ್ರೆ ನಗು ಬರೋದಿಲ್ವಾ? 1971ರಲ್ಲಿ ಕೂಡ ಹೀಗೆ ಯುದ್ಧ ಗೆದ್ವಿ ಅಂತ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದು ಇದೇ ಪಾಪಿ ಪಾಕಿಸ್ತಾನ. ಈಗಲೂ ಆ ಕೆಲಸವನ್ನೇ ಮಾಡ್ತಾ ಇದೆ. ಇನ್ನೂ ಮಜಾ ಏನಂದರೆ, ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಹೇಳ್ತಾರೆ, ನಾವು ಭಾರತದ 50 ರಫೇಲನ್ನು ಹೊಡೆದು ಹಾಕಿದ್ದೀವಿ ಅಂತ. ಆದರೆ ಮಜಾ ಏನು ಗೊತ್ತಾ, ಭಾರತದ ಬಳಿ ಇರೋದು ಕೇವಲ 36 ರಫೇಲ್ ಅಷ್ಟೇ. ಇನ್ನು 14 ಎಲ್ಲಿಂದ ತಂದು ಹೊಡೆದ್ರು ದೇವರೇ ಬಲ್ಲ. दुश्मन के फौजी अड्डे, असलहे के अंबार और एयर बेसेस देखते ही देखते सब खंडरात बन गए. उनके राफेल हमारे शाहीनों के निशाने पर आए और अल्लाह के फजल से फेल हो गए. हमारी ये कार्रवाई उस बोसीदा नज़रिए के ख़िलाफ़ थी जो इंसान दुश्मनी, जारहियत, मजहबी जनून और तासुब पर कायम है. ये हमारी गैरत और असूलों की फतह है. हमने दुश्मन के साथ वही किया जो एक बावकार कौम को ज़ेब देता है. ये ಜೀವಮಾನ ಇಡೀ ಹೀಗೆ ಹಸಿ ಹಸಿ ಸುಳ್ಳು ಹೇಳ್ಕೊಂಡೆ ಬದುಕೋದಾಯ್ತು ಈ ದೇಶದ ಕತೆ. ಇನ್ನೊಂದು ಕಡೆ ಚೀನಾ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಘೋಷಿಸ್ತಾ ಇದೆ ಅನ್ನೋ ಮಾಹಿತಿ ಕೂಡ ಇದೆ. ಹೀಗಾಗಿ ಚೀನಾದ ಜೊತೆ ಅಜಿತ್ ದೋವಲ್ ಅವರು ಕೂಡ ಮಾತಾಡಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಪಾಕಿಸ್ತಾನ ಇಲ್ಲಿ ಜಸ್ಟ್ ಯಾರದ್ದೋ ಕೈಗೊಂಬೆಯಾಗಿದೆ ಅಷ್ಟೇ. ಯಾರೋ ಆಡಿಸ್ತಾ ಇದ್ದಾರೆ, ಪಾಕ್ ಆಡ್ತಾ ಇದೆ. ಇಲ್ಲಿ ಅಮೇರಿಕಾವನ್ನು ಕೂಡ ನಾವು ಬ್ಲೈಂಡ್ ಆಗಿ ನಂಬೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಬಟ್ ಒಂದಂತೂ ಸತ್ಯ, ಈಗ ಪಾಕಿಸ್ತಾನದ ಕತೆ ಮುಗೀತು. ಕಾಪಾಡೋದಕ್ಕೆ ಯಾರು ಬರ್ತಾರೆ ನೋಡೇ ಬಿಡೋಣ. ವೀಕ್ಷಕರೇ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.